ನಿಯಮಿತ ಎಸ್ಎಸ್ಸಿ ಮತ್ತು ಆರ್ಆರ್ಬಿ ಪ್ರಸ್ತುತ ವ್ಯವಹಾರಗಳಿಗಾಗಿ ರೀಸ್ಟಾರ್ಟ್ ಟಿವಿಗೆ ಸ್ವಾಗತ. ಇವತ್ತಿನ ಪ್ರಸ್ತುತ ವ್ಯವಹಾರಗಳನ್ನು ನೋಡೋಣ. ಯುಎಇಯ ಶೇಖ್ ನಾಸರ್ ಅಲ್ ನೊವೈಸ್ ಅವರು ಯುಎನ್ ಪ್ರವಾಸೋದ್ಯಮದ ಮುಂದಿನ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದಾರೆ. ಜರ್ಮನ್ ವಾಚ್ ಹವಾಮಾನ ಅಪಾಯ ಸೂಚ್ಯಾಂಕ 2026ರಲ್ಲಿ ಭಾರತವು 9ನೇ ಸ್ಥಾನವನ್ನು ಪಡೆದಿದೆ. ಶ್ರೀ ರವಿಶಂಕರ್ ಅವರಿಗೆ ಬೋಸ್ಟನ್ ಗ್ಲೋಬಲ್ ಫೋರಂ ಮತ್ತು ಎಐ ವರ್ಲ್ಡ್ ಸೊಸೈಟಿಯಿಂದ 2025ರ ಶಾಂತಿ ಮತ್ತು ಭದ್ರತೆಗಾಗಿ ವಿಶ್ವ ನಾಯಕ ಪ್ರಶಸ್ತಿಯನ್ನು ನೀಡಲಾಗಿದೆ. ಗೂಗಲ್ ಬಾಹ್ಯಾಕಾಶ ಆಧಾರಿತ ಎಐ ಮೂಲಸೌಕರ್ಯಕ್ಕಾಗಿ ಪ್ರಾಜೆಕ್ಟ್ ಸನ್ ಕ್ಯಾಚರ್ ಅನ್ನು ಅನಾವರಣಗೊಳಿಸಿದೆ. 11 ವರ್ಷದ ಅತೀಕ್ ಮೀರ್ ಅವರು ಐಎಎಂಇ ಯುಎಇ ಕಾರ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ 5ನೇ ಸ್ಥಾನವನ್ನು ಪಡೆದಿದ್ದಾರೆ. ಮೇಘಾಲಯದ ಗಾರೋ ಬುಡಕಟ್ಟು ಜನಾಂಗವು ವಂಗಾಲ ಉತ್ಸವ ಅಂದರೆ 100 ಡ್ರಮ್ಸ್ ಉತ್ಸವವನ್ನು ಆಚರಿಸುತ್ತದೆ. ಮಾಜಿ ವಿಶ್ವ ಬಿಲಿಯರ್ಡ್ಸ್ ಚಾಂಪಿಯನ್ ಮತ್ತು ಧ್ಯಾನ್ ಚಂದ್ ಪ್ರಶಸ್ತಿ ಪುರಸ್ಕೃತ ಮನೋಜ್ ಕೊಠಾರಿ ನಿಧನರಾಗಿದ್ದಾರೆ. ನೊಬೆಲ್ ಪ್ರಶಸ್ತಿ ವಿಜೇತ ಮತ್ತು ಡಿಎನ್ಎ ಡಬಲ್ ಹೆಲಿಕ್ಸ್ ರಚನೆಯ ಸಹಶೋಧಕ ಜೇಮ್ಸ್ ವ್ಯಾಟ್ಸನ್ ನಿಧನರಾಗಿದ್ದಾರೆ. ಛತ್ತೀಸ್ಗಢದಲ್ಲಿ ಶಹೀದ್ ವೀರ್ ನಾರಾಯಣ್ ಸಿಂಗ್ ಸ್ಮಾರಕ ಮತ್ತು ಬುಡಕಟ್ಟು ಸ್ವಾತಂತ್ರ್ಯ ಹೋರಾಟಗಾರರ ವಸ್ತು ಸಂಗ್ರಹಾಲಯವನ್ನು ಉದ್ಘಾಟಿಸಲಾಗಿದೆ. ಎಸ್ಎಸ್ಸಿ ಮತ್ತು ಆರ್ಆರ್ಬಿ ಪರೀಕ್ಷೆಗಳಿಗಾಗಿ ರೀಸ್ಟಾರ್ಟ್ ಯೂಟ್ಯೂಬ್ ಚಾನೆಲ್ ಅನ್ನು ಫಾಲೋ ಮಾಡಿ.